ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನು ಸೌಮ್ಯ ಸುಗ್ನಳ್ಳಿ. ಈ ವಿಡಿಯೋವನ್ನ ಆಟೋದಲ್ಲಿ ಓಡಾಡುವಂಥವ್ರು, ಕ್ಯಾಬಲ್ಲಿ ಓಡಾಡುವಂಥವ್ರು, ಆಟೋ ಡ್ರೈವರು, ಕ್ಯಾಬ್ ಡ್ರೈವರು ಮತ್ತು ಸಾಮಾನ್ಯ ಜನರು ನೋಡಲೇಬೇಕಾದಂತಹ ವಿಚಾರ ಇದು. ಏನಕ್ಕೆ ಅಂತ ಹೇಳಿದ್ರೆ, ಮೇನ್ ಮ್ಯಾಟರ್ ಹೇಳೋಕ್ಕಿಂತ ಮುಂಚೆ ಇನ್ನೊಂದು ವಿಚಾರವನ್ನು ನಾನು ಹೇಳಬೇಕು. ಅದಾದಮೇಲೆ ನಮ್ಮ ರಾಜ್ಯದಲ್ಲಿ ಏನು ಬೆಳವಣಿಗೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಮಹಾರಾಷ್ಟ್ರದಲ್ಲಿ ಮೇ 1ನೇ ತಾರೀಕು ಮಹಾರಾಷ್ಟ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದಾರೆ. ಅವತ್ತು ಅಲ್ಲಿನ ರಾಜ್ಯದಲ್ಲಿ ಒಂದು ರೂಲ್ಸನ್ನು ಜಾರಿ ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಆಟೋ ಡ್ರೈವರು, ಕ್ಯಾಬ್ ಡ್ರೈವರ್ಗಳಿಗೆ ಮರಾಠಿ ಭಾಷೆಯನ್ನು ಓದೋದಿಕ್ಕೆ, ಬರೆಯೋದಿಕ್ಕೆ, ಮಾತನಾಡೋದಿಕ್ಕೆ ಕಡ್ಡಾಯವಾಗಿ ಬರಲೇಬೇಕು ಅಂತ ಒಂದು ಆದೇಶವನ್ನು ಹೊರಡಿಸ್ತಾ ಇದ್ದಾರೆ. ಅದು ಮೇ 1ನೇ ತಾರೀಕಿಂದ ಜಾರಿಯಾಗುತ್ತೆ. ಈಗ ನಮ್ಮ ರಾಜ್ಯಕ್ಕೆ ಬರೋಣ. ಇದೇ ಥರ ನಮ್ಮ ರಾಜ್ಯದಲ್ಲೂ ಕೂಡ ಒಂದು ರೂಲ್ಸನ್ನು ಮಾಡಬೇಕು, ಒಂದು ಆದೇಶವನ್ನು ಮಾಡಬೇಕು ಅನ್ನೋ ಒಂದು ಒತ್ತಾಯ, ಒಂದು ಮನವಿ ಕೇಳಿ ಬರ್ತಾ ಇದೆ. ಏನು? ನಮ್ಮ ರಾಜ್ಯದಲ್ಲಿ ಇರುವಂತಹ ಆಟೋ ಡ್ರೈವರ್ಸು, ಕ್ಯಾಬ್ ಡ್ರೈವರ್ಗಳಿಗೆ ಕಡ್ಡಾಯವಾಗಿ ಕನ್ನಡವನ್ನು ಓದೋದಿಕ್ಕೆ, ಬರೆಯೋದಿಕ್ಕೆ, ಮಾತನಾಡೋದಿಕ್ಕೆ ಬರಲೇಬೇಕು. ಯಾಕಂದರೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಸೊ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಸಾಕಷ್ಟು ಜನರು ಆಟೋ ಓಡಿಸ್ತಾ ಇದ್ದಾರೆ, ಕ್ಯಾಬ್ ಓಡಿಸ್ತಾ ಇದ್ದಾರೆ, ಡ್ರೈವರ್ಗಳು ಸುಮಾರು ಜನ ಇದ್ದಾರೆ. ಹೊರ ರಾಜ್ಯದಿಂದ ಬಂದು ನಮ್ಮ ಕರುನಾಡಲ್ಲಿ, ನಮ್ಮ ಕರ್ನಾಟಕದಲ್ಲಿ ಜೀವನವನ್ನು ಕಟ್ಕೊಳ್ಳುವಂಥವ್ರಿಗೆ ನಾವು ಏನು ಬೇಡ ಅಂತ ಹೇಳಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಯಾವ ಅಭ್ಯಂತರವೂ ಕೂಡ ಇಲ್ಲ. ಯಾಕಂದರೆ ಕರುನಾಡು ತಾಯಿ ಇದ್ದ ಹಾಗೆ ಎಲ್ಲರೂ ಕೂಡ ಸಾಕುತ್ತೆ, ಎಲ್ಲರೂ ಕೂಡ ಸಲಹುತ್ತೆ, ಎಲ್ರಿಗೂ ಕೂಡ ಒಂದು ಜೀವನವನ್ನು ಕೊಡುತ್ತೆ. ಅದರಲ್ಲೂ ನಮ್ಮ ಬೆಂಗಳೂರಿಗೆ ಎಷ್ಟೊಂದು ಜನ ಜೀವನ ಕಟ್ಕೊಳ್ಳೋದಕ್ಕೆ ಹೊರಗಡೆಯಿಂದ ಬರ್ತಾರೆ, ಎಲ್ಲರೂ ಬಂದು ಜೀವನವನ್ನು ಮಾಡ್ತಾರೆ. ಆದರೆ ಇಲ್ಲಿ ಬಂದಂಥವ್ರಿಗೆ ಕನ್ನಡವನ್ನು ಕಲಿಯೋದಕ್ಕೆ ಸ್ವಲ್ಪ ಕೊಬ್ಬು ಅಂತ ಅನಿಸುತ್ತೆ. ಹಾಗಾಗಿ ಕನ್ನಡವನ್ನು ಕಲಿಯೋದಿಲ್ಲ. ಎಷ್ಟೊಂದು ಜನಕ್ಕೆ ಕನ್ನಡ ಬಂದರೂ ಕೂಡ ಮಾತನಾಡೋದಿಲ್ಲ. ಆಮೇಲೆ ಕರ್ನಾಟಕದಲ್ಲಿ ಜೀವನವನ್ನು ನಡೆಸ್ತಾ ಇದ್ರೂ ಕೂಡ ನಾನು ಯಾಕೆ ಕನ್ನಡವನ್ನು ಕಲಿಬೇಕು ಅನ್ನೋ ಒಂದು ದೌಲತ್ತು ಕೂಡ ಇರುತ್ತೆ. ಹಾಗಾಗಿ ಕರ್ನಾಟಕದಲ್ಲಿ ಇದ್ದವರು ಕನ್ನಡವನ್ನು ಕಲಿಬೇಕು. ಅದ್ರ ಜೊತೆಗೆ ಈಗ ಆಟೋದವರು ಮತ್ತು ಕ್ಯಾಬ್ ಡ್ರೈವರ್ಗಳು ಏನಿದ್ದಾರೆ ಅವ್ರಿಗೆ ಕಡ್ಡಾಯವಾಗಿ ಕನ್ನಡವನ್ನು ಮಾತನಾಡೋದಕ್ಕೆ, ಓದೋದಿಕ್ಕೆ, ಬರೆಯೋದಿಕ್ಕೆ ಬರಲೇಬೇಕು. ಈ ರೀತಿ ಒಂದು ಆದೇಶವನ್ನು ಮಾಡಿ ಅಂತ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಒಕ್ಕೂಟಗಳ ಸಂಘಟನೆ, ನಟರಾಜ್ ಶರ್ಮಾ ಅವರ ನೇತೃತ್ವದ ಈ ಒಂದು ಸಂಘಟನೆ ಇದು ಮನವಿಯನ್ನು ಮಾಡ್ತಾ ಇದೆ ರಾಜ್ಯ ಸರ್ಕಾರಕ್ಕೆ. CM ಸಿದ್ದರಾಮಯ್ಯನವರಿಗೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಿಗೆ ಹಾಗೂ ಸಾರಿಗೆ ಇಲಾಖೆಯ ಆಯುಕ್ತರಿಗೆ ಮನವಿಯನ್ನು ಮಾಡ್ತಾ ಇರುವಂಥದ್ದು. ಸೊ ಯಾರ್ಯಾರಿಗೆ ಕನ್ನಡ ಬರುತ್ತೆ ಅವರಿಗೆ ಮಾತ್ರ DL ಅನ್ನು ಕೊಡಿ. ಆಟೋ ಡ್ರೈವರ್ಸ್ಗಳಿಗೆ, ಕ್ಯಾಬ್ ಡ್ರೈವರ್ಗಳಿಗೆ. ಯಾರಿಗೆ ಕನ್ನಡ ಬರೋದಿಲ್ಲ ಅವ್ರಿಗೆ ಡ್ರೈವಿಂಗ್ ಲೈಸೆನ್ಸನ್ನು ಕೊಡಬೇಡಿ, ಪರ್ಮಿಟನ್ನು ಕೊಡಬೇಡಿ ಅಂತ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಪ್ರಸ್ತುತವಾಗಿ 7 ಲಕ್ಷ ಆಟೋ ಮತ್ತು ಕ್ಯಾಬ್ಗಳು ಓಡಾಡ್ತಾ ಇದೆ. ಇದ್ರ ಪೈಕಿ ಹೊರ ರಾಜ್ಯದಿಂದ ಬಂದಂಥವರು 3ರಿಂದ 3.5 ಲಕ್ಷ ಜನರು ಇದ್ದಾರೆ. ಪ್ರತಿನಿತ್ಯ ಜನರು ಎಲ್ಲಾದರೂ ಹೋಗಬೇಕು ಅಂದರೆ ಆಟೋ ಬುಕ್ ಮಾಡೋಣ, ಕ್ಯಾಬ್ ಬುಕ್ ಮಾಡೋಣ ಅಂತಾರೆ. ಆದರೆ ಕನ್ನಡನೇ ಬರಲಿಲ್ಲ ಅವರಿಗೆ ಅಂತ ಹೇಳಿದ್ರೆ ಯಾವ ಭಾಷೆಯಲ್ಲಿ ಮಾತಾಡಬೇಕು? ಡ್ರೈವರ್ಗೆ ಹೆಂಗೆ ಅಡ್ರೆಸ್ ಹೇಳಬೇಕು? ಹಾಗಾಗಿ ಹೊರ ರಾಜ್ಯದಿಂದ ಬಂದಂಥವರು ಯಾರಿದ್ದಾರೆ ಅವರು ಕಡ್ಡಾಯವಾಗಿ ಕನ್ನಡವನ್ನು ಕಲಿಬೇಕು. ಕಡ್ಡಾಯವಾಗಿ ಕನ್ನಡವನ್ನು ಕಲಿಯೋದಕ್ಕೆ, ಮಾತನಾಡೋದಕ್ಕೆ, ಓದೋದಕ್ಕೆ, ಬರೆಯೋದಕ್ಕೆ ಬಂದಂಥವ್ರಿಗೆ ಮಾತ್ರ, ಅಟ್ಲೀಸ್ಟ್ ಕನ್ನಡ ಮಾತನಾಡೋದಕ್ಕೆ ಬಂದಂಥವ್ರಿಗೆ ಮಾತ್ರ DL ಅನ್ನು ಕೊಡಬೇಕು, DL ಅನ್ನು ರಿನ್ಯೂವಲ್ ಮಾಡಬೇಕು, ಪರ್ಮಿಟನ್ನು ಕೊಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸೋದಕ್ಕೆ ಈಗಾಗಲೇ ಖಾಸಗಿ ಸಾರಿಗೆ ಒಕ್ಕೂಟ ಏನಿದೆ ಅದು ಡಿಸೈಡನ್ನು ಮಾಡಿದೆ. ಯಾಕೆ ಅಂದರೆ ಆಟೋ ಕ್ಯಾಬ್ಗಳಲ್ಲಿ ನಿತ್ಯ ನಾವು ನೋಡ್ಬೋದು ಎಷ್ಟೊಂದು ಜನ ಓಡಾಡ್ತಾರೆ ಅಂತ. ಎಲ್ಲರೂ ಕೂಡ ಸಾಕಷ್ಟು ಜನರು ಈ ಆಟೋ ಕ್ಯಾಬ್ ಮೇಲೇ ಡಿಪೆಂಡ್ ಆಗಿರ್ತಾರೆ. ಆಫೀಸ್ಗೆ ಹೋಗುವಾಗ, ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಅಂದಾಗ ಆವಾಗ ಭಾಷೆ ಗೊತ್ತಿರಲ್ಲ. ಡ್ರೈವರ್ಗಳು ಮತ್ತು ಪ್ರಯಾಣಿಕರು, ಜನರುಗಳ ಮಧ್ಯೆ ಒಂದಷ್ಟು ಗಲಾಟೆಗಳು ಈಗಾಗಲೇ ಸಾಕಷ್ಟು ಆಗಿದೆ. ಅದನ್ನು ಪಕ್ಕಕ್ಕಿಟ್ಟು ನೋಡಿದ್ರು ಕೂಡ ದುಡಿತಾ ಇರೋದು ಕರ್ನಾಟಕದಲ್ಲಿ, ಬದುಕ್ತಾ ಇರೋದು ಕರ್ನಾಟಕದಲ್ಲಿ. ಹಾಗಾಗಿ ಕನ್ನಡ ಕಲಿಲೇಬೇಕು. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಈಗಾಗಲೇ ನಾನು ಹೇಳಿರುವಂಥ ಹಾಗೆ. ಹಾಗಾಗಿ ಯಾವ ಆಟೋ ಡ್ರೈವರ್ಗಳಿಗೆ, ಕ್ಯಾಬ್ ಡ್ರೈವರ್ಗಳಿಗೆ ಕನ್ನಡ ಬರುತ್ತೆ ಅಂಥವ್ರಿಗೆ ಮಾತ್ರ ಡ್ರೈವಿಂಗ್ ಲೈಸೆನ್ಸನ್ನು ಕೊಡಬೇಕು, ಪರ್ಮಿಟನ್ನು ಕೊಡಬೇಕು. ಕೊಡೋರ್ಗೂ ಅಷ್ಟೇ ಡ್ರೈವಿಂಗ್ ಲೈಸೆನ್ಸು ಅಥವಾ ರಿನ್ಯೂವಲ್ ಮಾಡೋರ್ಗೂ ಅಷ್ಟೇ. ಒಟ್ಟಿನಲ್ಲಿ ಆಟೋ ಕ್ಯಾಬ್ಗಳನ್ನು ಓಡಿಸುವಂಥ ಡ್ರೈವರ್ಗಳಿಗೆ ಈ ಥರ ಕನ್ನಡ ಕಡ್ಡಾಯವನ್ನು ಮಾಡಿ ನಂತರ ಪರ್ಮಿಟು ಜೊತೆಗೆ ಡ್ರೈವಿಂಗ್ ಲೈಸೆನ್ಸನ್ನು ಕೊಡಿ ಅಂತ ಈ ಒಂದು ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ಮನವಿಯನ್ನು ಮಾಡ್ತಾ ಇದೆ. ನಮ್ಮ ಬೆಂಗಳೂರಲ್ಲಿ, ನಮ್ಮ ಕರ್ನಾಟಕದಲ್ಲಿ ಕನ್ನಡ ಬಂದ್ರೂ ಕೂಡ ಕನ್ನಡ ಮಾತಾಡೋರ ಸಂಖ್ಯೆ ತೀರಾ ಕಡಿಮೆ ಆಗ್ತಾ ಇದೆ. ನಾವು ಯೋಚನೆ ಮಾಡಬೇಕು, ಈ ಕನ್ನಡ ಹೋರಾಟಗಾರರು ಏನಿದ್ದಾರೆ,
ವಾಟಾಳ್ ನಾಗರಾಜ್ ಸರ್ ಆಗಿರ್ಬೋದು ಅಥವಾ ಕರವೇ ನಾರಾಯಣಗೌಡರು ಆಗಿರ್ಬೋದು, ಕರವೆಯ ಬೇರೆ ಬೇರೆ ಬಣದವ್ರು ಆಗಿರ್ಬೋದು, ಪ್ರವೀಣ್ ಶೆಟ್ಟಿ, ಶಿವರಾಮೇಗೌಡ, ಈ ಥರ ಸಾಕಷ್ಟು ಜನ ಕನ್ನಡ ಪರ ಹೋರಾಟಗಾರರು ಇದ್ದಾರೆ. ಅಂಥವರು ಒಂದು ವೇಳೆ ಕನ್ನಡಕ್ಕೋಸ್ಕರ ಹೋರಾಟವನ್ನು ಮಾಡಲಿಲ್ಲ ಅಂತ ಅಂದಿದ್ರೆ ಬೆಂಗಳೂರನ್ನು ಕಲ್ಪನೆ ಕೂಡ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿತ್ತೇನೋ, ಅಷ್ಟರ ಮಟ್ಟಿಗೆ ಇರುತ್ತೆ. ನನಗೆ ಆಗಿರುವಂತಹ ಒಂದು ಅನುಭವ ಹೇಳಬೇಕು ಅಂತಂದರೆ, ಇವಾಗ ಸ್ವಲ್ಪ ವರ್ಷಗಳ ಹಿಂದೆ ಮಾಧ್ಯಮದಲ್ಲಿ ಕೆಲಸ ಮಾಡುವಾಗ ಸರ್ಕಾರ ಯಾವುದಾದ್ರೂ ಒಂದು ಆದೇಶವನ್ನು ಜಾರಿಗೆ ತಂದರೆ, ರೂಲ್ಸನ್ನು ಮಾಡಿದ್ರೆ, ಅಥವಾ ಯಾವುದೋ ಒಂದು ಘಟನೆಯ ಬಗ್ಗೆ ಸಾರ್ವಜನಿಕರಿಂದ ಅಭಿಪ್ರಾಯವನ್ನು ತೆಗೆದುಕೊಳ್ಬೇಕಾಗುತ್ತೆ, ಅಂದರೆ ಬೈಟ್ ತಗೊಳ್ಬೇಕಾಗುತ್ತೆ. ನಾವು ಅವ್ರ ಅಭಿಪ್ರಾಯ ಕೇಳ್ತೀವಲ್ಲ, ಒಂದು 30-40 ಸೆಕೆಂಡು ಆ ಥರ ಮಾತಾಡಬೇಕು ಅಂದಾಗ ಕನ್ನಡ ಬಂದ್ರೂ ಕೂಡ ಮಾತಾಡ್ತಾ ಇರಲಿಲ್ಲ. ಮಾತಾಡಿ ಅಂತ ಹೇಳೋನು ಕೂಡ ಕೆಲವರು ಇಲ್ಲ, ನಾವು ಬೇರೆ ಭಾಷೆನಲ್ಲೇ ಮಾತಾಡೋದು ಅಂತೆಲ್ಲ ಮಾತಾಡೋರು. ಅಷ್ಟೊಂದು ದುರಹಂಕಾರ ಕೆಲವೊಬ್ರಿಗಿರುತ್ತೆ. ಅವಾಗ ನಮ್ಗೆ ಅನಿಸ್ತಾ ಇತ್ತು, ಯಾಕೆ ಬೆಂಗಳೂರಿನ ಪರಿಸ್ಥಿತಿ, ಯಾಕೆ ಕರ್ನಾಟಕದ ಪರಿಸ್ಥಿತಿ ಹೀಗಾಗಿದೆ ಅಂತ. ಸೊ ಕನ್ನಡವನ್ನು ಕಲಿಸೋದು ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿ. ಅದ್ರ ಜೊತೆಗೆ ಹೊರ ರಾಜ್ಯದಿಂದ ಇಲ್ಲಿ ಬಂದು ಅನ್ನ ತಿಂತ ಇರೋವನಿಗೂ ಕೂಡ ಕನ್ನಡವನ್ನು ಕಲಿಬೇಕು ಅನ್ನೋ ಒಂದು ಧರ್ಮ ಇರಬೇಕು, ಆ ಒಂದು ನಿಯತ್ತಿರಬೇಕು. ಅದು ಕೂಡ ಇಲ್ಲ. ಸೊ ಸದ್ಯದ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ತಮಿಳುನಾಡು ಅಥವಾ ಮಹಾರಾಷ್ಟ್ರ ಬೇರೆ ರಾಜ್ಯಗಳಲ್ಲಿ ಆ ರಾಜ್ಯದ ಭಾಷೆಯನ್ನು ಮಾತನಾಡೋದಕ್ಕೆ ಬಂದರೆ, ಓದೋದಕ್ಕೆ ಬರೆಯೋದಕ್ಕೆ ಬಂದರೆ ಮಾತ್ರ ಆಟೋ ಮತ್ತು ಕ್ಯಾಬ್ ಡ್ರೈವರ್ಗಳಿಗೆ DL ಅನ್ನು ಕೊಡುವಂಥದ್ದು, ಪರ್ಮಿಟನ್ನು ಕೊಡುವಂಥದ್ದು. ಸೊ ಈ ಒಂದು ನಿಯಮ ನಮ್ಮ ರಾಜ್ಯದಲ್ಲೂ ಕೂಡ ಆದಷ್ಟು ಬೇಗ ಜಾರಿ ಆಗಬೇಕು ಅನ್ನೋದು ಖಾಸಗಿ ಸಾರಿಗೆ ಸಂಘಟನೆಯ ಒಕ್ಕೂಟದ ಒಂದು ಮನವಿಯಾಗಿದೆ. ಸೊ ಎಲ್ಲರೂ ಕೂಡ ಕರ್ನಾಟಕದಲ್ಲಿ ಯಾರು ಇದ್ದೀರಾ ಡ್ರೈವರ್ಗಳು, ಅವರು ಕನ್ನಡವನ್ನು ಕಲಿತ್ರೆ ನಿಮ್ಮ DL ಅಥವಾ ನೀವೇನು ದುಡ್ಕೊಂಡು ತಿಂತಾ ಇದ್ದೀರಾ, ಆಟೋ ಓಡಿಸ್ಕೊಂಡು ಕ್ಯಾಬ್ ಓಡಿಸ್ಕೊಂಡು ಬದುಕೋದಕ್ಕೆ ಒಂದು ಅವಕಾಶ ಆಗುತ್ತೆ. ಇಲ್ಲ ಅಂತ ಅಂದರೆ ಬೇರೆ ದಾರಿ ನೋಡ್ಕೋಬೇಕಾಗುತ್ತೇನೋ. ಬಹುಶಃ ಸರ್ಕಾರಕ್ಕೆ ಈ ಮನವಿಯನ್ನು ಮಾಡೋದಕ್ಕೆ ಈಗಾಗಲೇ ಈ ಸಂಘಟನೆಗಳು ತೀರ್ಮಾನವನ್ನು ಮಾಡಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯಗಳು ಏನಿದೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ಬೆಂಗಳೂರು ನಗರದಲ್ಲಿ ಹೊರ ರಾಜ್ಯದಿಂದ ಬಂದಂಥ ಹಲವು ಚಾಲಕರು ತಮ್ಮ ಜೀವನವನ್ನು ಕಟ್ಟಿಕೊಳ್ತಾ ಇದ್ದಾರೆ. ನಾವು ಅದಕ್ಕೆ ಅಭ್ಯಂತರವಿಲ್ಲ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಬಂದ ನಂತರ ನಮ್ಮ ಅಸ್ಮಿತೆಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಕನ್ನಡವನ್ನು ಕಲಿಬೇಕಾದದ್ದು ಅವರ ಧರ್ಮ, ಮತ್ತು ಕನ್ನಡವನ್ನು ಕಲಿಸಬೇಕಾದದ್ದು ಕೂಡ ಕರ್ನಾಟಕ ರಾಜ್ಯದ ಕರ್ತವ್ಯ, ಸರ್ಕಾರದ ಕರ್ತವ್ಯ. ಆದರೆ ಇವತ್ತು ತಾವೆಲ್ಲ ನೋಡಿರ್ಬೋದು, ನಮ್ಮ ರಾಜ್ಯದಂಥ ತಮಿಳುನಾಡಲ್ಲಿ ತಮಿಳು ಬಂದರೆ ಮಾತ್ರ DL ಅನ್ನು ರಿನ್ಯೂ ಮಾಡ್ತಾರೆ, ಪರ್ಮಿಟನ್ನು ಕೊಡ್ತಾರೆ. ಮಹಾರಾಷ್ಟ್ರದಲ್ಲಿ ಮರಾಠಿ ಬಂದರೆ ಮಾತ್ರ DL ಅನ್ನು ರಿನ್ಯೂ ಮಾಡುವುದು ಅಥವಾ DL ಹೊಸ DL ಅನ್ನು ಕೊಡೋದು ಅನ್ನೋಂಥ ಒಂದು ರೂಲನ್ನು ಈಗಾಗಲೇ ಮಹಾರಾಷ್ಟ್ರ ಸರ್ಕಾರ ಮೇ 1ರಿಂದ ತಂದಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಮಾತ್ರ ಇದು ಯಾವುದೂ ನಮಗೆ ಅನ್ವಯಿಸುವುದಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಸುಮ್ಮನೆ ಕುಳಿತಿದೆ. ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟ ನಾವಿವತ್ತೊಂದು ಮನವಿಯನ್ನು ಲಿಖಿತ ರೂಪದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಸೂಕ್ಷ್ಮವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಚಾಲಕ ತನ್ನ ವೃತ್ತಿಯನ್ನು, ತನ್ನ ಜೀವನವನ್ನು ಕಟ್ಕೊಳ್ಬೇಕು ಅನ್ನೋದಿದ್ದರೆ, ಅಥವಾ ತಾನು ಒಂದು ಪರವಾನಗಿಯನ್ನು, ಒಂದು ಪರ್ಮಿಟನ್ನು ಹೊಂದಬೇಕು ಅಂತಿದ್ದರೆ, ಅದು ಟ್ಯಾಕ್ಸಿ ಆಗಿರ್ಬೋದು, ಆಟೋ ಆಗಿರ್ಬೋದು, ಆತನಿಗೆ ಕನ್ನಡ ಬರಲೇಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು, ಒಂದು ಆದೇಶವನ್ನು ಅಥವಾ ಒಂದು ನಿಯಮವನ್ನು ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಒಂದು ಜಾರಿಗೆ ತರಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ.